135 ಜಾಗಗಳಲ್ಲಿ ಒಂದು ಕಾಜಿಯಾಗಿ ಒಬ್ಬ ಮುಸ್ಲಿಂ ನ್ಯಾಯಾಧೀಶನಾಗಿ ಅವರ ಮೇಲೆ ಹಲ್ಲೆ ನಡೆಯುತ್ತಿರುವಂತಹ ಈ ಸಂದರ್ಭದಲ್ಲಿ ಆ ಹಲ್ಲೆಯ ಪ್ರತಿರೂಪವನ್ನು ನೋಡಿ ಕೂತ್ಕೊಳ್ಳುವ ಹೊರತು ಅದಕ್ಕೆ ಸರಿಯಾದ ತಕ್ಷಣವಾದಂಥ ಒಂದು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂಥ ವ್ಯವಸ್ಥೆ ಇದುವರೆಗೆ 3 ದಿನಗಳಲ್ಲಿ ಆಗಲಿಲ್ಲ. ಹಾಗಾದರೆ ಸಾಮಾನ್ಯ ಒಬ್ಬ ಪ್ರಜೆಯ ವ್ಯವಸ್ಥೆ ಏನು ಎಂಬುದರ ಬಗ್ಗೆ ಪತ್ರಕರ್ತರಾದ ನೀವು ಈ ಯಾರು ಕಾನೂನಿನ ರಕ್ಷಣೆ ಕೊಡಬೇಕಿತ್ತು ಅವರಲ್ಲಿ ಪ್ರಶ್ನೆ ಮಾಡುವಂಥ ವ್ಯವಸ್ಥೆ ನೀವು ಮಾಡಲೇಬೇಕು. ಒಳ್ಳೆಯ ರೀತಿಯಲ್ಲಿ ಅದರ ಆರಾಧನಾ ಕ್ರಮ ನಡೀತಾ ಇತ್ತು. ಅದು ಬಹಳ ಒಂದು ಚಂದದಲ್ಲಿ ನಡೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಕಳೆದ 1-2 ತಿಂಗಳ ಹಿಂದೆ ಅಲ್ಲಿ ಒಂದು ಇದರ ಪಕ್ಕದಲ್ಲೇ ಕಾಣುತ್ತಿರುವಂತಹ ಇನ್ನೊಂದು ಮಸೀದಿ ತರ ಅಂತ ಒಂದು ಗೋಡೌನನ್ನು ಕಟ್ಟಿಸಿಕೊಂಡು ಅಲ್ಲಿ ಒಂದು ಆರಾಧನಾ ಕ್ರಮವನ್ನು ಮಾಡಿಕೊಂಡು ಈ ಆರಾಧನಾ ಕ್ರಮಕ್ಕೂ ಆ ಆರಾಧನಾ ಕ್ರಮಕ್ಕೂ ಆರಾಧನೆ ಒಂದೇ. ಮುಸ್ಲಿಂ ಸಮುದಾಯದಲ್ಲಿ ಆರಾಧನೆಯನ್ನು ಬೇರೆ ಎಂಬುದನ್ನು ಹೇಳಲಿಕ್ಕೆ ಯಾರೂ ತಯಾರಿರುವುದಿಲ್ಲ. ಆದರೆ ಇಷ್ಟು ಹತ್ತಿರುವಂತಹ ಇಷ್ಟೊಂದು ಒಳ್ಳೆ ಸುಂದರವಾದ ಒಂದು ಮಸೀದಿ ನಿಮ್ಮ ಕಣ್ಣ ಮುಂದೆ ಇರುವಾಗ ಈ ಒಂದು ಗೋಡೌನ್ ತರವಾದಂತಹ ಈ ಮಸೀದಿಯನ್ನು ಕಟ್ಟಿಸಿ ಇಲ್ಲಿಗೆ ಬೇಕಂತಲೇ ವೈರತ್ವವನ್ನು ಕಟ್ಟಿಕೊಂಡು ಬೇಕಂತಲೇ ನಮ್ಮನ್ನು ಎಳೆದುಕೊಂಡು ಒಂದು ಜಗಳಕ್ಕೆ ಕಾರಣವನ್ನು ಮಾಡುವಂತ ವ್ಯವಸ್ಥೆಯನ್ನು ಮಾಡಿದಂತ ಈ ಯಾರೇ ಇರಬಹುದು ಅವರ ಬಗ್ಗೆ ತಕ್ಷಣ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕಂತೇಳಿ ನೀವು ಪತ್ರಕರ್ತರಾದ ತಾವುಗಳು ಇದಕ್ಕೆ ಸರಿಯಾಗಿ ಸ್ಪಂದಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇವೆ. ಕಂಪ್ಲೇಂಟ್ ಆಗಿದ್ರೆ ಅವರು ಪಬ್ಲಿಕ್ ಅಲ್ಲಿ ತಿರುಗಾಡ್ತಾ ಇದ್ದಾರೆ. ಇಷ್ಟವರೆಗೆ ಇದಾಗಲಿಲ್ಲ. 4 ವರ್ಷದ ಹಿಂದೆ ಈ ಮಸೀದಿಯನ್ನು ನಿರ್ಮಾಣ ಮಾಡಿದ್ದಲ್ಲಿ 4 ವರ್ಷದಿಂದ ಯಾವುದೇ ಒಂದು ಅಡ್ಡಿ ಆತಂಕ ಇಲ್ಲದೆ ಒಂದು ಸುಸಜ್ಜಿತವಾದ ಮಸೀದಿ ನೋಡಿ ಇಲ್ಲಿ ಕಾಣ್ತಾ ಇದೆ. ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಅಲ್ಲಿ ಇದು ನಮಾಜ್ ನಿರ್ವಹಿಸ್ತಾ ಇದ್ರು. ಈಗ ಮೊನ್ನೆ ಒಂದು 2 ತಿಂಗಳು ಆಗಲಿಲ್ಲ, 2 ತಿಂಗಳ ಈಚೆಗೆ ಇಲ್ಲಿ ಒಂದು ಪಕ್ಕದಲ್ಲಿ ಒಂದು ತಗಡು ಶೀಟಿನ ಮಸೀದಿ ನಿರ್ಮಿಸಿದರು. ಮಸೀದಿ ಥರ ನಿರ್ಮಿಸಿ ಅಲ್ಲಿ ನಮಾಜ್ ಮಾಡೋದು, ಇಲ್ಲಿ ನಮಾಜ್ ಮಾಡುವವರಿಗೆ ಹೊಡೆಯೋದು. ಈಗಾಗಲೇ ಉಪವಾಸ ಸ್ಟಾರ್ಟ್ ಆಗಿ 2 ದಿವಸ ಆಗುವಾಗ ಅಲ್ಲಿ ಗಲಾಟೆ ಆಗಿ ಇಲ್ಲಿ ನಮಾಜ್ ಮಾಡಿದವರಿಗೆ ಹೊಡೆದರು. ಅದು ಕಂಪ್ಲೇಂಟ್ ಬಂಟ್ವಾಳ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಿದೆ, ಬಂಟ್ವಾಳ ರೂರಲ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಇಲ್ಲಿಗೆ ಯಾರು ಬರ್ಬೋದು? ಪೂರತ್ತಂಗಲರು ಈ ಮಸೀದಿಯ ಟ್ರಸ್ಟಿ ಆಗಿದ್ದಾರೆ. ಅಲ್ಲ, ಈ ಮಸೀದಿಯ ಟ್ರಸ್ಟಿ ಆಗಿದ್ದಾರೆ ಪೂರತ್ತಂಗಲರು. ಖಾಲಿ ಮತ್ತು ಮಸೀದಿಯ ಟ್ರಸ್ಟಿ ಕೂಡ ಅವರಾಗಿದ್ದಾರೆ. ಅದೇ ತರ ಅಶ್ರಫ್ ತಂಗಲ್ರು ಇದ್ದಾರೆ, ಅವರ ಈ ಮಸೀದಿಯ ಚೇರ್ಮನ್ ಆಗಿದ್ದಾರೆ. ಈ ಇಬ್ಬರು ತಂಗಲ್ರವರು ಬರುವಾಗ ಅವರ ಕಾರಿಗೆ ಕಲ್ಲೊಡೆದು ಅವರಿಗೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಒಬ್ಬರಿಗೆ ಚೂರಿ ಯುದ್ಧ ಮಾಡಿ ಹಾಕಿದ್ದಾರೆ, ಮತ್ತೊಬ್ಬರಿಗೆ ಕಾಲಿಗೆ ಏಟಾಗಿದೆ. ಅವರು ಅಶ್ರಫ್ ಆತೂರು ತಂಗಡವರು ಅಂತೇಳಿ ಅವರು ಕೇರಳದ ಕಾಸರಗೋಡು ಪಕ್ಕದ ಆತೂರು ಪಕ್ಕದಲ್ಲಿ ಅದೇ ರೀತಿ ಆ ಮಸೀದಿಯಲ್ಲಿ 4 ವರ್ಷದಿಂದ ಬರೀ 8 ಜನ ಮಾತ್ರ ಟ್ರಸ್ಟಿಗಳು. ಎಷ್ಟು ಜನ ಇದ್ರು? 3 ಜನ ಟ್ರಸ್ಟಿಗಳಿದ್ರು. ಅದರ ಇದಕ್ಕೆ ಜಮಾತಿಗಳಿಗೆ ಯಾವುದೇ ಕನೆಕ್ಷನ್ ಇಲ್ಲ. ಅಲ್ಲಿ ಸಜೀಪ ಅಂದ್ರೆ ಬಹಳ ದೊಡ್ಡ ಮಸೀದಿ ಇದೆ. ಅದರ ಅಧೀನದಲ್ಲಿರ್ತಕ್ಕಂಥ ಕೆಲವು ವಿರೋಧಿ ಶಕ್ತಿಗಳು ಬಂದು ಇದನ್ನು ಈ ರೀತಿ ಪ್ರಯತ್ನ ಮಾಡಿದ್ದಾರೆ. ಒಂದೇ ಪಂಗಡ ಪೂರತ್ತಂಗಲ್ರವರ ವಿರೋಧಿಗಳು ಅಲ್ಲಿ ಆ ಸಣ್ಣ ಮಸೀದಿ ನಿರ್ಮಿಸಿದ್ದು ಹೊಸದಾಗಿ, ಆ ತಗಡಿನ ಶೀಟ್ ಹಾಕಿ ಹೊಸದಾಗಿ ನಿರ್ಮಿಸಿದ್ದು. ಅವರು ಈ ಮಸೀದಿಗೆ ಬರುವಾಗ ಪೂರತ್ತಂಗಲ್ರವರು ಅವರು ಟ್ರಸ್ಟಿ ಆಗಿರುವಂತಹ ದೊಡ್ಡ 4 ವರ್ಷದಿಂದ ಇರುವಂತಹ ಮಸೀದಿಗೆ ಬರುವಾಗ ಪೂರತ್ತಂಗಲ್ರವರ ವಿರೋಧಿಗಳು ಏನ್ ಮಾಡಿದ್ದಾರೆ, ಅವರ ಕಾರ್ಯಕ್ಕೆ ಕಲ್ಲಾಗಿದೆ.